ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಆರಂಭದಲ್ಲಿ ನಾವು ಕಾಂಗ್ರೆಸ್ನ ವಿಚಾರವನ್ನು ನೋಡಿದ್ವಿ. ಇದೆಲ್ಲದರ ಜೊತೆಗೆ ಇವತ್ತು ನಿಜಕ್ಕೂ ಕರ್ನಾಟಕದ ಹೆಸರನ್ನ ಮೇಲೆ ಕೆತ್ತಿದಂಥ ಅಶ್ವಿನಿ ಅಂಗಡಿ ವಿಶ್ವಸಂಸ್ಥೆಯಲ್ಲಿ ಇವತ್ತು ಭರ್ಜರಿ ಭಾಷಣ ಮಾಡಿದಂಥ ಹುಡುಗಿ, ಎರಡೂ ಕಣ್ಣು ಇಲಾಖೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಗಳನ್ನು ನೋಡಿದ್ವಿ. ಇನ್ನು ಮೋದಿಯ ಸರದಿ ಗೋತ್ರೋತ್ತರ ಗಲಭೆ, ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇದಾದ ನಂತರ ಮೋದಿ ಅಪ್ಪಿತಪ್ಪಿ ಈ ಗಲಭೆಯ ಬಗ್ಗೆ ಒಂದು ಸರಿನೂ ಕೂಡ ಮಾತಾಡಿರಲಿಲ್ಲ. ಆದರೆ ಅದೇನು ಅನ್ನಿಸ್ತೋ ಏನೋ, ಮೋದಿ ಬಾಯಿ ಬಿಟ್ಟಿದ್ದಾರೆ. ಅದು ಹೇಳುವಂಥ ಭರದಲ್ಲಿ ಸತ್ತವರನ್ನ ನಾಯಿ ಮರಿಗೆ ಹೋಲಿಸಿರುವಂಥದ್ದು. ಹೀಗಾಗಿ ಏನು ಅಂತಂದರೆ ಇದೊಂದು ದೊಡ್ಡ ಸುದ್ದಿಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಸೇರಿದಾಗೆ ಬೇರೆ ಬೇರೆ ಪಕ್ಷದವರು ನೀವು ಯಾವುದೇ ಕಾರಣಕ್ಕೂ ಸುಮ್ಮನಿರಬಾರ್ದು, ನೀವು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ಇದೊಂದು ದೊಡ್ಡ ಸುದ್ದಿ ಮಾಡಿರುವಂಥದ್ದು. ಗುಜರಾತ್ ಸಿಎಂ ನರೇಂದ್ರ ಮೋದಿ ಮಾಧ್ಯಮಗಳ ಮುಂದೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅಲ್ಲದೆ ಮಾಧ್ಯಮಗಳಿಗೆ ಸಂದರ್ಶನ ಕೊಡೋದು ಅಪರೂಪ. ಮೋದಿ ಭಾಷಣವೆಂದ್ರೆ ಸಾಕು, ಎಲ್ಲ ಮಾಧ್ಯಮಗಳು ಚಾಚು ತಪ್ಪದೆ ಬಿತ್ತರಿಸುತ್ತವೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಳಿಕ ಮೋದಿ ಮೊದಲ ಸಂದರ್ಶನ ಕೊಟ್ಟಿದ್ದಾರೆ. ರೈಟರ್ಸ್ಗೆ ನೀಡಿದ ಸಂದರ್ಶನದ ತುಣುಕುಗಳು ಇಲ್ಲಿವೆ. ನಾನು ಹಿಂದೂ ರಾಷ್ಟ್ರಭಕ್ತ, ತಪ್ಪೇನು? I am a nationalist. I am a patriotic. Nothing is wrong. I am a born Hindu. Nothing is wrong. So I am a Hindu nationalist. So you can say yes, I am a Hindu nationalist because I am a born Hindu. I am a patriotic. So nothing is wrong in it. ಒಂದು ಕಾರಿನ ಕಥೆ. हम अगर कार चला रहे हैं, अब वी आर अ ड्राइवर और कोई ड्राइव कर रहा है और हम पीछे बैठे, फिर भी एक छोटा कुत्ते का बच्चा भी अगर कार के नीचे आ जाता है तो हमें पेन फील होता है कि नहीं? होता है. ನಾನು ತಪ್ಪು ಮಾಡಿಲ್ಲ. मुझे गिल्टी तब होगा कि मैंने कुछ गलत किया होगा. फ्रस्ट्रेशन तब आएगा कि यार मैं पकड़ा गया, मैं चोरी कर रहा था और पकड़ा गया. मेरा केस वो नहीं है. ನನ್ನ ಫಿಲಾಸಫಿಯೇ ಬೇರೆ. मेरी लाइफ का फिलॉसफी है और मैं उसको फॉलो करता हूँ. मैं कभी भी कुछ बनने के सपने नहीं देखता हूँ. मैं कुछ न कुछ करने के सपने देखता हूँ. ಗೋಧ್ರಾ ಘಟನೆ, ಹಿಂದುತ್ವ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮೋದಿ ಮನಬಿಚ್ಚಿ ಮಾತನಾಡಿದ್ದಾರೆ. ಆದರೆ ಮೋದಿ ನಾಯಿಮರಿ ಹೋಲಿಕೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ಒಂದು ಸಮುದಾಯದ ಬಗ್ಗೆ ದ್ವೇಷದಿಂದ ಮಾತನಾಡಿದ್ದಾರೆ ಅಂತ ಹೇಳಿರೋ ಕಾಂಗ್ರೆಸ್ ಮೋದಿ ಕ್ಷಮೆಯಾಚನೆಗೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಸಂಬಂಧಪಟ್ಟ ಮಾತಾಡೋಣ. ಎಲ್ಲ ಹನುಮಂತಯ್ಯ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ನಾಯಕರು. ಹನುಮಂತನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಮತ್ತೊಬ್ಬರಿದ್ದಾರೆ ಅಶ್ವಿನ್ ಸಮಾಜ ಸೇವಕರು. ಅಶ್ವಿನ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮೈಸೂರಿನಿಂದ ಗೋ ಮಧುಸೂದನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಧುಸೂದನ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ OSV ದತ್ತ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಶಾಸಕರು, JDS ನಾಯಕರು. ನಾನು ಆರಂಭ ಮಾಡ್ತಾ ಇದ್ದೀನಿ ಎಲ್ಲ ಹನುಮಂತನವರೇ, ಕೊಟ್ಟಂಥ ಸಂದರ್ಶನವನ್ನು ನೋಡಿದ್ರಿ. ಯಾವುದೇ ಕಾರಣಕ್ಕೂ ಈ ಗಲಭೆಗಳ ಬಗ್ಗೆ ಅಪ್ಪಿ ತಪ್ಪಿ ಮೋದಿ ಇಲ್ಲಿ ತನಕ ಬಾಯ್ಬಿಟ್ಟಿರಲಿಲ್ಲ. ಸೊ ಈ ಬಾರಿ ಬಾಯ್ಬಿಟ್ಟಿದ್ದಾರೆ. ಅದರಲ್ಲಿ ಏನೊಂಥರ ಮಾತಾಡುವಂಥ ಸಂದರ್ಭದಲ್ಲಿ ನಾಯಿ ಮರಿಗೆ ಹೋಲಿಕೆ ಮಾಡಿರುವಂಥದ್ದು ಒಂದು ದೊಡ್ಡ ಸುದ್ದಿ ಮಾಡಿದೆ. ಸಹಜವಾಗಿ ಹೇಳಿದ್ರೂ ಗೊತ್ತಿಲ್ಲ ಅಥವಾ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಕಾರಣಗಳನ್ನು ನಂತರ ಹುಡ್ಕೋಣ. ಸೊ ಒಟ್ಟಾರೆಯಾಗಿ ಅವ್ರ ಹೇಳಿಕೆ ಬಹಳ ಈಗ ಚರ್ಚಾ ವಿಷಯ. ಏನಂತಿರ್ತಾವೆ? ಇಲ್ಲ, ಈ ಹೇಳಿಕೆ ಚರ್ಚೆಯ ವಿಷಯ ಆಗಿರೋದು ಏನು ವಿಶೇಷ ಅಂತ ನನಗೆ ಅನಿಸೋದಿಲ್ಲ. ಇಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ಮೋದಿಯನ್ನು ಬಲ್ಲವರಿಗೆ, ಮೋದಿಯವರು ಈವರೆಗೆ ಏನು ಅಂತ ತಿಳಿದವರಿಗೆ ಅವರು ಕೊಟ್ಟಿರೋ ಉಪಮೆ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಉಪಮೆಯಾಗಿ ಬಳಸಿದ್ದಾರೆ ಹೊರತು ಹೊಸದೊಂದು ಉಪಮೆಯನ್ನು ಹುಡುಕಿ ಅವರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದು. ಎರಡನೇದು, ಮೋದಿಯವರು ಹೀಗೆ ಮಾತನಾಡುವ ಮೊದಲು ತಾವು ಹೇಳಿದಾಗೆ ಬಹಳ ವರ್ಷಗಳಿಂದ ಅವರು ಎಲ್ಲಿಯೂ ಕೂಡ ಈ ಬಗ್ಗೆ ತಮ್ಮ ಪಶ್ಚಾತ್ತಾಪವನ್ನಾಗಲಿ ನನಗೆ ನೋವಾಗಿದೆ ಅನ್ನೋ ಮಾತನ್ನಾಗಲಿ ಎಲ್ಲೂ ಹೇಳಿದ್ದು ಕಡಿಮೆ. ಅಪ್ಪಿತಪ್ಪಿ ಹೇಳಿಲ್ಲ. ನಾನು ಕೆಲವೊಂದು ಉದಾಹರಣೆಗಳು ನಿಮಗೆ ವೆರಿ ಕರೆಕ್ಟ್. ನಾನು ಏನು ಅಂತಂದ್ರೆ, ಒಂದ್ಸರಿ ರಾಜೀವ್ ಸರ್ದೇಸಾಯಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವ್ರು ಕೇಳಿದಂತ ಪ್ರಶ್ನೆಗೆ ಮೋದಿ ಅದ್ರ ಕಡೆಗೆ ಅಪ್ಪಿ ತಪ್ಪಿ ಗಮನ ಕೊಡದನೇ ಮೋದಿ ಮಾಡಿದ್ದೇನು ಅಂತಂದ್ರೆ ಜನಗಳ ಕಡೆ ಕೈ ಬೀಸಿ ಅವ್ರಲ್ಲಿ ಅಂದ್ರೆ ಆ ಇಡೀ ಪ್ರಶ್ನೆಯಿಂದಲೇ ಜಾರಿಕೊಂಡ್ರು ಅಂತ. ಇನ್ನೊಂದು ಡೆವಿಲ್ಸ್ ಅಡ್ವೊಕೇಟ್ ಸಂದರ್ಭದಲ್ಲಿ ಅದನ್ನು ಜ್ಞಾಪಿಸ್ಕೋಬೇಕು. ಡೆವಿಲ್ಸ್ ಅಡ್ವೊಕೇಟ್ ಸಂದರ್ಭದಲ್ಲೂ ಕೂಡ ಅವ್ರು ಕೇಳಿದಂಥ ಪ್ರಶ್ನೆಗೆ ಮೋದಿ ಉತ್ತರ ಕೊಡಲಿಲ್ಲ. ಪದೇ ಪದೇ ಕೇಳಿದ್ರು. ಪದೇ ಪದೇ ಕೇಳಿದ್ದಕ್ಕೆ ಥಾಪರ್ ಅವರ ಪ್ರಶ್ನೆಯಿಂದ ನೊಂದು ಅವ್ರು ಏನು ಗೊತ್ತಂದ್ರೆ ಇಡೀ ಕಾರ್ಯಕ್ರಮವನ್ನು ಬಿಟ್ಟು ಹೊರಟೋದ್ರು. ಅಪ್ಪಿತಪ್ಪಿ ಅಲ್ಲಿಂದ ಇಲ್ಲಿ ತನಕ ಮೋದಿ ಇದ್ರ ಬಗ್ಗೆ ಮಾತಾಡಿಲ್ಲ. ಈಗ ಮಾತಾಡಿದ್ದಾರೆ ಅಂದ್ರೆ ಕಾರಣ ಏನು? ನಿನ್ನೆ ಕೊಟ್ಟಿರುವ ಸಂದರ್ಶನದಲ್ಲಿ ಕೂಡ
ನಿಮಗೆ ಆ ಘಟನೆ ಪಶ್ಚಾತ್ತಾಪ ತಂದಿದೆಯೇ ಅಂತಂದರೆ, ನಾನು ಅಥವಾ ನನ್ನಂಥವ್ರು ಆಗ ಆಲೋಚನೆ ಮಾಡೋರು ಏನಾದರೂ ಇದ್ದಿದ್ರೆ ತಕ್ಷಣ ಹೌದು ನನಗೆ ಮೊದಲು ಪಶ್ಚಾತ್ತಾಪ ಆಗಿದೆ, ನಾನು ನೊಂದಿದ್ದೆ. ಅಲ್ಲ, ತಪ್ಪು ಮಾಡಿಲ್ಲ ಅಂತಾರಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಪಶ್ಚಾತ್ತಾಪ ಅದನ್ನೇ ಹೇಳ್ತಿದ್ದೀನಿ ನಾನು. ಅದಕ್ಕೆ ಅವ್ರು ಕೊಟ್ಟಿರೋ ಸಮಜಾಯಿಷಿ ಏನು ಅಂತ ಅಂದರೆ, ಓಕೆ, ನನಗೆ ಸುಪ್ರೀಂ ಕೋರ್ಟು ಈ ದೇಶದ ಅತ್ಯಂತ ಒಳ್ಳೆಯ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟಿದೆ, ಆದ್ದರಿಂದ ನಾನು ತಪ್ಪು ಮಾಡಿಲ್ಲ. ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಇದ್ದರೆ ಇಡೀ ದೇಶ ನೀವು ತಪ್ಪು ಮಾಡಿದೆ ಅಂತ. ಅದರದೇನು ವಾಜಪೇಯಿ ಅವರು ಅವತ್ತು ಹೇಳಿದ ಘಟನೆ ಏನು ಅಂತ ನಾವೆಲ್ಲ ನೆನೆಸ್ಕೋಬೇಕು. ರಾಜಧರ್ಮವನ್ನು ಪಾಲಿಸಿ ನೀವು ಆಡಳಿತ ನಡೆಸಿ, ಹೀಗೆ ಅನಾಗರಿಕವಾಗಿ ನಡ್ಕೋಬೇಡಿ ಅಂತ ಹೇಳಿದ್ರು. ಅವ್ರಿಗಿಂತಲೂ ಒಳ್ಳೆಯ ಮಾತನ್ನು ಹೇಳೋರು ಬಹುಶಃ ಇನ್ಯಾರಾದರೂ ಇದ್ದಾರೆ ಅಂತ ನನಗನ್ಸೋದಿಲ್ಲ ಮೋದಿ ಅವರಿಗೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಾರಿಗೆ ಯಾವುದಾದ್ರೂ ನಾಯಿ ಸಿಕ್ಕಿ ಸತ್ತರೆ ಎಂಥ ಕಟುಕನಾದರೂ ಒಂದು ಕ್ಷಣ ನೋಯ್ತಾನೆ ಅವನು, ಅಯ್ಯಯ್ಯೋ ಪ್ರಾಣಿ ಜೀವಗಳು ಹೀಗಾಗಬಾರ್ದು ಅಂತ. ನನಗೆ ಮನುಷ್ಯನ ಬಗ್ಗೆ, ಪ್ರಾಣಿಗಳು ಸತ್ತಾಗ ಪರವಾಗಿಲ್ಲ ಸಾಯಲಿ ಬಿಡು ಅಂತ ಅನ್ಸೋದಿಲ್ಲ. ನಾನು ಮನುಷ್ಯನಾಗಿದ್ರೆ, ನಾನು ಮನುಷ್ಯನ ಅಲ್ಲದೆ ಇದ್ರೆ ಪ್ರಾಣಿಗಳ ಸತ್ರ ನಮ್ಗೆ ಏನು ಅನ್ಸೋದಿಲ್ಲ, ಮನುಷ್ಯರ ಸತ್ರ ಏನು ಅನ್ಸೋದಿಲ್ಲ. ಸಾರಿ ಫಾರ್ ಇಂಟರಪ್ಷನ್ ಹನುಮಂತನವರೇ. ಒಟಾವಿಯೋ ಕೊಟರೋಕಿ ನಿಧನ. ಈಗ ಇಟಲಿಯ ಮೂಲದ ಒಟಾವಿಯೋ ಕೊಟರೋಕಿ ಬೋಫೋರ್ಸ್ ಹಗರಣದ ಪ್ರಮುಖ ಸೂತ್ರಧಾರಿ ಒಟಾವಿಯೋ ಕೊಟರೋಕಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಕೊಟರೋಕಿ ನಿಧನ ಹೊಂದಿದ್ದಾರೆ. ಬೋಫೋರ್ಸ್ ಹಗರಣದ ಪ್ರಮುಖ ಸೂತ್ರಧಾರಿ ಒಟಾವಿಯೋ ಕೊಟರೋಕಿ ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತದಿಂದ ಕೊಟರೋಕಿ ನಿಧನ ಹೊಂದಿದ್ದಾರೆ ಇಟಲಿನಲ್ಲಿ. ಬೋಫೋರ್ಸ್ ಹಗರಣದ ಪ್ರಮುಖ ಸೂತ್ರಧಾರಿ ಇವರು. ಇದು ರಾಜೀವ್ ಗಾಂಧಿ ಅವರನ್ನ ಕೊನೆಯ ತನಕ ಕಾಡ್ತು. ಅಲ್ಲಿ ಲಂಚದ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದು ಅದೊಂದು ದೊಡ್ಡ ಸಂಚಲನವನ್ನೇ ದೇಶದಲ್ಲಿ ಸೃಷ್ಟಿ ಮಾಡಿತು. ಹನುಮಂತನವರ ಮಾತು ಕೇಳಿದ್ವಿ. ನಾವು ಗುಜರಾತ್ CM ನರೇಂದ್ರ ಮೋದಿ ಅವರ ಹೇಳಿಕೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಶ್ವಿನ್ ಏನಂತಾರೆ ಕೇಳೋಣ. ಅಶ್ವಿನ್ ಅವರೇ, ತಮ್ಮ ಅಭಿಪ್ರಾಯ ಏನು? ರಂಗನಾಥ್, ಒಂದು ಮೋದಿಯವ್ರ ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳ್ಬಿಟ್ರು. ಅಂದರೆ ಗೋಧ್ರಾ ರೈಟ್ಸ್ ಆಗಿದ್ದು ಒಂದು ಲೆಕ್ಕದಲ್ಲಿ ಅವ್ರ ಪ್ರಕಾರ ಕರೆಕ್ಟ್, ಏನು ತಪ್ಪಿಲ್ಲ ಅದಲ್ಲಿ. ಅಲ್ಲ, ಅವ್ರು ಹೇಳಿರುವಂಥದ್ದು ಏನು ಅಂದರೆ, ನಮಗೂ ಅದಕ್ಕೆ ಸಂಬಂಧಪಟ್ಟಾಗ ಬೇಸರ ಇದೆ, ಆದರೆ ನನ್ನ ಪಾತ್ರ ಇಲ್ಲ, ನನ್ನ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳ್ಯಾರ. ಇವಾಗ ರಂಗನಾಥ್, ನನ್ನ ತಪ್ಪಿಲ್ಲ ಅಂತ ನೀವು ಚೀಫ್ ಮಿನಿಸ್ಟರ್ ಒಂದು ಆದಮೇಲೆ ನನ್ನ ತಪ್ಪಿಲ್ಲ ಅಂತಂದರೆ ಅದನ್ನು ನೀವು ಇನ್ಯಾರ್ದು ತಪ್ಪು? ನನ್ನ ತಪ್ಪಿಲ್ದೇ ಈಗ ತಪ್ಪೋ ಸರಿನೋ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ಕೋರ್ಟ್ಗಳು. ಹನುಮಂತಯ್ಯನವರು ಅದನ್ನು ಉಲ್ಲೇಖಿಸಿದ್ರು. ಮೋದಿಯವರ ಮಾತಲ್ಲೇ ಉಲ್ಲೇಖಿಸಿದ್ರು. ಏನು ಅಂತ, ನನಗೆ ಸರ್ವೋಚ್ಚ ನ್ಯಾಯಾಲಯನೇ ಇದಕ್ಕೆ ಸಂಬಂಧಪಟ್ಟ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಬೇರೆಯವ್ರದ್ದು ಏನು ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಅಲ್ಲಿಗೆ ಸುಪ್ರೀಂ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟ ಮೇಲೆ ನೀವು ಏನು ಬೇಕಾದ್ರೆ ಮಾತಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದಾ? ಒಂದು. ಇನ್ನೊಂದು, BJP ಅವರು ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದೊಂದು ಡೆಮಾಕ್ರಸಿ ಸೆಟಪ್, ಒಂದು ಸೆಕ್ಯುಲರ್ ಸೆಟಪ್. ಎಲ್ಲ ಜನಗಳು, ಎಲ್ಲ ಥರ ಜಾತಿವಾದಿ, ಎಲ್ಲ ಥರ ಜನಗಳು ಇರುವಂಥ ಕಡೆ ನೀವು ಈ ಥರ ಸ್ಟೇಟ್ಮೆಂಟ್ಗಳೆಲ್ಲ ಮಾತಾಡ್ಕೊಂಡು, ನನಗನ್ಸುತ್ತೆ ಹೀ ಈಸ್ ಅ ಮ್ಯಾನ್ ಆಫ್ ಎಕ್ಸೈಟ್ಮೆಂಟ್. ಮೀಡಿಯಾ ಮುಂದೆ ಇಲ್ಲ ರ್ಯಾಲಿಯಾಗಿ ಹೋದಾಗೆ ಎಕ್ಸೈಟ್ಮೆಂಟ್ ಆಗಿಬಿಡ್ತಾರೆ. ಅವ್ರಿಗೆ ಮೆಚ್ಯೂರಿಟಿ ಲೆವೆಲ್ಲು ಇನ್ನೂ ಆ ಮೆಚ್ಯೂರಿಟಿ ಲೆವೆಲ್ ಬಂದಿಲ್ಲ. ಚೈಲ್ಡಿಶು, ಇಷ್ಟ ಬಂದಾಗ ಮಾತಾಡೋದು. ರಾಹುಲ್ ಗಾಂಧಿ ಇವ್ರನ್ನ ಅಟ್ಯಾಕೇ ಮಾಡಲ್ಲ, ಇವ್ರು ರಾಹುಲ್ ಗಾಂಧಿನ ಸುಮ್ಮನೆ ಅಟ್ಯಾಕ್ ಮಾಡ್ತಾರೆ, ಸೋನಿಯಾ ಗಾಂಧಿನ ಅಟ್ಯಾಕ್ ಮಾಡ್ತಾರೆ. ಅಶ್ವಿನ್, ಭಾಳ ಆಶ್ಚರ್ಯ ಆಗ್ತಾ ಇದೆ ತಾವು ಹೇಳುವಂಥ ಮಾತು. ಏನು ಅಂತಂದರೆ, ಎಲ್ಲಿ ಚೈಲ್ಡಿಶ್ನೆಸ್ ಪ್ರದರ್ಶನ ಮಾಡ್ಯಾರ ಅವರು? ಇದು ಯಾವ ಸಂದರ್ಭದಲ್ಲಿ? ನೀವೊಂದು ಹೇಳಿ, ಈ ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿದ್ದಾರಲ್ಲ, ಇದು ಚೈಲ್ಡಿಶ್ ಸ್ಟೇಟ್ಮೆಂಟ್ ಅಲ್ಲದೆ ಇದು ಈ ಥರ ಸ್ಟೇಟ್ಮೆಂಟ್ ಯಾರು, ಈವನ್ ನಾನು ಹೇಳ್ತೀನಿ ಹಿಟ್ಲರ್ ಕೂಡ ಹೇಳೋದಿಲ್ಲ ಈ ಮಾತು. ಅಶ್ವಿನ್ ಅವರೇ, ನೈಸ್ಲಿ ಸೆಡ್.
ಒಬ್ಬ ಸಣ್ಣ ಆರ್ಡಿನರಿ ಕಾರ್ ಡ್ರೈವರು Okay. ಕಾರ್ ಓಡಿಸ್ಕೊಂಡು ಹೋಗುವಾಗ ತನ್ನ ಕಾರಿಗೆ ನಾಯಿ ಸಿಕ್ಕಾಕೊಂಡ್ರೆ ನಾಯಿ ಕಣ ಸತ್ತೋಯ್ತು ನಡೆಯೋ ಸುಮ್ಮನೆ ಅಂತ ಹೇಳೋದಿಲ್ಲ. ಸಾಧ್ಯ ಇಲ್ಲ. ನಿಲ್ಸಿ ಅಯ್ಯೋ ಪಾಪ ನಿಲ್ಸಿ, ಅಂತ ಅಯ್ಯೋ ಹೇಳಿ ಪಾಪ ಅಂತ ಕಾರಲ್ಲಿ ಹೇಳ್ತಾರೆ. ನೀರಿದ್ರೆ ಅದ್ರ ಬಾಯಿಗೆ ನೀರು ಬಿಟ್ಟು ಮುಂದೆ ಹೋಗ್ತಾನೆ. Exactly. ಕನಿಷ್ಠ ಹೃದಯವಂತಿಕೆ ಅದು, ಕನಿಷ್ಠ ಅದು. ನಾನು ಭಾಳ ದೊಡ್ಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಅದನ್ನ ಸಾವಿರಾರು ಜನ ಮನುಷ್ಯರು ಸತ್ತದ್ದನ್ನ ನಾಯಿ ಸತ್ತಂಗೆ ಸತ್ತ ನಾನೇನು ಮಾಡೋಕ್ಕಾಗತ್ತೆ ಅಂತ ಒಬ್ಬ ಮುಖ್ಯಮಂತ್ರಿ ಮತ್ತು ಈ ದೇಶದ ಮುಂದೆ ಆಗುವ ಪ್ರಧಾನಮಂತ್ರಿ ಒಬ್ಬರು ಕ್ಯಾಂಡಿಡೇಟು ಹೇಳ್ತಾರೆ ಅಂದ್ರೆ ಈ ದೇಶದ ಸ್ಥಿತಿ ಎಲ್ಲಿಗೋಗಿದೆ ಸರ್? ಎಸ್ ಸರ್ ಇದು ಸಂಬಂಧಪಟ್ಟ ಇನ್ನಷ್ಟು ಮಾತಾಡ್ತೀನಿ. ನಾನು ಗೋ ಮಧುಸೂದನ್ ಅವರ ಒಪಿನಿಯನ್ ಕೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಳ್ಳೋಣ. ಆದರೆ ಒಂದು ಮಾತು ಮಾತ್ರ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ಸಂದೇಶವನ್ನು ರವಾನಿಸ್ಲಿಕ್ಕೆ ಹೊರಟರು ಮೋದಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಒಂದು ವರ್ಗವನ್ನು ದೂರ ಮಾಡ್ಕೊಳ್ತಾ, ಯಾಕಂದರೆ ಒಂದು ವರ್ಗದ ಮತಗಳು ಸಿಗುವಂಥದ್ದು ಅಷ್ಟರಲ್ಲೇ ಇದೆ. ಇನ್ನೊಂದು ವರ್ಗವನ್ನು ಬಹಳ ಹತ್ತಿರ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಏನಾದರೂ ಮೋದಿಯವರ ಪ್ರಯತ್ನ ಆಗಿರಬಹುದಾ, ಅವರ ಮಾತಿನ ಹಿಂದಿನ ಮರ್ಮ ಆಗಿರಬಹುದಾ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಗೋ ಮಧುಸೂದನ್ ಏನಂತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.